ಮಿತಿ ಮೀರ್ತಾ ಇದೆ ನಟ ದರ್ಶನ್ ಮೇಲಿನ ಹುಚ್ಚು ಅಭಿಮಾನ. ನಟನಿಗಾಗಿ ಹೆತ್ತ ಮಗುವನ್ನೇ ಖೈದಿ ಮಾಡಿದ್ದಾನೆ ಅಂಧಾಭಿಮಾನಿ ಒಬ್ಬ. 1 ವರ್ಷದ ಮಗುವಿಗೆ ಖೈದಿ ರೀತಿ ಬಟ್ಟೆಯನ್ನ ಧರಿಸಿ ಫೋಟೋ ಶೂಟ್ ಅನ್ನ ಮಾಡಲಾಗಿದೆ. ಇದು ಅತಿರೇಕದ ವರ್ತನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಫೋಟೋ ಶೂಟ್ ಈಗ ನಾರ್ಮಲ್ ಆಗಿ ಮಾಡ್ತಾರೆ. 1 ತಿಂಗಳಿಗೆ ಒಂಥರ, 2 ತಿಂಗಳಿಗೆ ಒಂಥರ, ಹೀಗೆ 12 ಮಂತ್ಸ್ ತನಕನೂ ಕೂಡ ವೆರೈಟಿ ಆಗಿ ಒಂದು ಥೀಮ್ ನ ಅಡಿಯಲ್ಲಿ ಫೋಟೋ ಶೂಟ್ ಮಾಡ್ತಾರೆ. ಫೈನ್. ಆ ಫೋಟೋ ಶೂಟ್ ಯಾವ ರೀತಿ ಆಗಿದೆ ಅಂದ್ರೆ, ಪಾಪ ಮಗುಗಿನ್ನು ಪ್ರಪಂಚದ ಬಗ್ಗೆ ಅರಿವೇ ಇಲ್ಲ, ಜ್ಞಾನವೇ ಇಲ್ಲ. ಆಗ್ಲೇ ಖೈದಿ ಬಟ್ಟೆಯನ್ನ ಹಾಕಲಾಗಿದೆ, ಖೈದಿ ನಂಬರ್ ಅನ್ನ ಕೊಡ್ಲಾಗಿದೆ. ನಮ್ಮ ಹಿಂದಿನ ಸಂಪ್ರದಾಯವನ್ನ ನೋಡಿದಾಗ ಮಕ್ಕಳು ಮುಂದೆ ಕೆಲ ಹೆಸರನ್ನ ಹೇಳಕ್ಕೂ ಭಯ ಪಡ್ತಾ ಇದ್ರು. ಹೇಳ್ಬಾರ್ದು ಅಂತ. ಕೆಲ ವಿಚಾರಗಳೆಲ್ಲ ಮಾತನಾಡ್ಲಿಕ್ಕೂ ಭಯ ಪಡ್ತಾ ಇತ್ತು. ಆಗ್ಬಾರ್ದು ಅಂತ. ಈಗ ಹಂಗೇನಿಲ್ಲ. ಹುಡ್ತಾನೆ ಮಕ್ಳನ್ನ ಖೈದಿನೂ ಬೇಕಾದ್ರೆ ಮಾಡ್ತಾರೆ, ರೌಡಿನೂ ಬೇಕಾದ್ರೆ ಮಾಡ್ತಾರೆ. ಈ ಹಿಂದೆ ಎಲ್ಲ ಕೃಷ್ಣನ್ ರೀತಿ ವೇಷ ಧರಿಸಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಿದ್ರು. ಆದ್ರೆ ಈಗ ಬೆಳೆಯುವ ಮಗುವಿಗೆ ಖೈದಿ ಫೋಟೋ ಹಾಕಿ ಹುಚ್ಚಾಟ ಮೆರೆಯಲಾಗಿದೆ. ದರ್ಶನ್ ಅಭಿಮಾನಿ ವಿರುದ್ಧ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ನಮ್ಮಲ್ಲಿ ಬಹಳಷ್ಟು ಶಾಸ್ತ್ರಗಳಿದೆ. ಮಕ್ಕಳನ್ನ ಎತ್ಕೊಳ್ಳುವಂತ ಸಂದರ್ಭದಲ್ಲಿ ಅಥವಾ ಫೋಟೋವನ್ನ ತೆಗೆಯುವ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಹೆಸರನ್ನ ಇಡುವ ಸಂದರ್ಭದಲ್ಲಿ ಆಗಿರ್ಬೋದು, ಕೆಲವೊಂದು ವಿಚಾರವನ್ನ ಕ್ರಾಸ್ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಇಲ್ಲಿ ನೋಡಿ, ಖೈದಿ ಬಟ್ಟೆ ಹಾಕಿ ಮಲಗಿಸಿರೋದು. ಪಾಪ ಆ ಮಗುಗೆ ಏನ್ ಗೊತ್ತು? ನಿಮಗೆ ಫೋಟೋ ಶೂಟ್ ಮಾಡಿಸ್ಬೇಕಾ? ಮಾಡಿಸಿ. ಅದು ಎಲ್ಲರೂ ಮಾಡಿಸ್ತಾರೆ. ಸಾಕಷ್ಟು ವಿಚಾರಗಳಿದೆ, ಆ ರೀತಿಯಾಗಿ ಮಾಡಿಸ್ಬೋದಲ್ಲ. ಭಗತ್ ಸಿಂಗ್ ಅವರ ವೇಷಭೂಷಣವನ್ನ ಹಾಕಿ, ಹಾಗೆ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಹಾಕಿ, ವಿರಾಟ್ ಕೊಹ್ಲಿ ಅವ್ರು ಹಾಕಿ, ನಾವ್ ಈಗಿನ ಜನರೇಷನ್ ಅವ್ರ ಕಂಡ್ರೆ ಆಗಿಂದೆಲ್ಲ ಹಾಕಕ್ಕಾಗಲ್ಲ ಅಂತ ಅಂದ್ರೆ ವಿರಾಟ್ ಕೊಹ್ಲಿ ಅವ್ರದ್ದು ಹಾಕ್ಸ್ರಿ. ಬೇಡ, ಇತ್ತೀಚೆಗೆ ಯಾರ್ಯಾರೆಲ್ಲ ಏನೇನ್ ಸಾಧನೆಗಳನ್ನ ಮಾಡಿದ್ದಾರೆ ಅವ್ರಗಳ ತರ ಹಾಕ್ಸಿ. ಯಾಕದೆಲ್ಲ ಹಾಕಿಸ್ಬೇಕು ಅಂತ ಅನ್ಸಲ್ಲ. ನಮ್ಮ ಜನ ಪಾಸಿಟಿವ್ಗಿಂತ ನೆಗೆಟಿವ್ಗೆ ಎಷ್ಟು ಅಟ್ರಾಕ್ಟ್ ಆಗ್ತಾರೆ ಅನ್ನೋದನ್ನ ನಾವ್ ಇಲ್ಲೇ ನೋಡ್ಬೋದು. ಯಾರು ಮಾಡದೇ ಇರೋ ತಪ್ಪು ಮಾಡಿದಾರಾ? ಏನೊಂದ್ ಚಿಕ್ಕ ಕೊಲೆ ತಾನೇ ಮಾಡಿರೋದು, ಅಥವಾ ಕೊಲೆ ಆರೋಪದಲ್ಲಿ ತಾನೇ ಒಳಗೆ ಹೋಗಿರೋದು. ಅದ್ಯಾಕೆ ಹಂಗ್ ಮೀಡಿಯಾದವ್ರು ಬಾಯ್ ಬಿಡ್ಕಂತೀರಾ? ಬೇರೆಯವ್ರ ಕೊಲೆ ಮಾಡಿದ್ನೆಲ್ಲ ಹಿಂಗೆ ತೋರಿಸ್ತೀರಾ? ಬೇರೆಯವ್ರ ಕೊಲೆ ಆರೋಪಿಯಾಗಿ ಜೈಲಿಗೆ ಹೋಗೋದ್ನೆಲ್ಲ ದಿನಪೂರ್ತಿ ಇದೇ ತರ ಹೇಳ್ತಾ ಕೂತಿರ್ತೀರಾ ಅಂತ ಕೆಲವ್ರು ಕೇಳ್ತಿದ್ರು. ಬುದ್ಧಿವಂತರು, ಸೋಷಿಯಲ್ ಮೀಡಿಯಾ ಮೇಧಾವಿಗಳು ಇದನ್ನ ಕೇಳ್ತಾ ಇದ್ರು. ಅವ್ರಿಗೆ ಇದೇ ಉತ್ತರ. ಒಬ್ಬ ಸೆಲೆಬ್ರಿಟಿ ಆದವನು ತಪ್ಪು ಮಾಡಿದ್ರೆ ಅದನ್ನ ಅವನ ಅಭಿಮಾನಿ ಅಂತ ಅನಿಸ್ಕೊಂಡು ಮೂರ್ಖ. ಅದ್ರ ಜೊತೆಗೆ ಅವ್ರ ಇಡೀ ಫ್ಯಾಮಿಲಿಗೆ ಅದು ಇಂಪ್ಯಾಕ್ಟ್ ಆಗತ್ತೆ. ಸಮಾಜ ಹಳಿ ತಪ್ಪದ್ ಎಲ್ಲಿ ಅನ್ನೋದು ಇಲ್ಲೇ ನೀವು ಕಾಣ್ಕೊಳ್ತಾ ಇದ್ದೀರಾ. ಈ ಕಾರಣಕ್ಕೆ ಒಬ್ಬ ಸೆಲೆಬ್ರಿಟಿ ಆದವನು, ಒಬ್ಬ ಹೀರೋ ಆದವನು, ಒಬ್ಬ ಜನಪ್ರತಿನಿಧಿ ಆದವನು, ಅಥವಾ ಯಾರೋ ಒಬ್ಬ ಎಲ್ಲರೂ ನೋಡುವ ರೀತಿಯಲ್ಲಿ ಬೆಳೆದವನು ತಪ್ಪು ಮಾಡಿದಾಗ ತಿದ್ದುವ ಪ್ರಯತ್ನ ಮಾಡಬೇಕು. ಅಥವಾ ಅವ್ನು ತಪ್ಪು ಮಾಡಿದಾಗ ಯಾಕದಷ್ಟು ದೊಡ್ಡ ಮಟ್ಟಿನ ಚರ್ಚೆ ಆಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ನಿಮ್ಗೆಲ್ಲ ನೆನಪಿರ್ಬೋದು, ನಮ್ಗಳಿಗೂ ಈ ಕೃಷ್ಣನ್ ಬಟ್ಟೆ, ರಾಧೆನ್ ಬಟ್ಟೆ, ಅಥವಾ ಹಿಂದಿನ ಹೋರಾಟಗಾರರು ಯಾರೆಲ್ಲ ಇದ್ರು, ಸಂಗೊಳ್ಳಿ ರಾಯಣ್ಣ, ಎಲ್ಲರ ಫೋಟೋಗಳನ್ನ ತೆಗೆಸ್ತಾ ಇದ್ರು. ಇದು ಹೊಸ ಟ್ರೆಂಡ್ ಅಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಇದು ನೆನ್ನೆ ಮೊನ್ನೆದಲ್ಲ, ಇದು ತುಂಬಾ ದಿನದಿಂದನೂ ನೋಡ್ತಾ ಇದ್ದೀವಿ. ಬಟ್ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ಅಭಿಮಾನಿಗಳ ಮನೆಯವರ ಮನಸ್ಥಿತಿ ಏನಾಗಿರುತ್ತೆ ಅಂತ. ಅವ್ರ ತಂದೆ ತಾಯಿ ಈ ಫೋಟೋ ಶೂಟ್ ಮಾಡಿಸಿದಾರಲ್ಲ, ಈ ಮಗುವನ್ನ ಹೆತ್ತ ತಾಯಿ, ಇವ್ರದೆಲ್ಲ ಮನಸ್ಥಿತಿ ಯಾವ ರೀತಿ ಆಗಿರುತ್ತೆ? ಎಲ್ಲ ಬ್ರೈನ್ ವಾಶ್ ಆಗ್ಬಿಟ್ಟಿದಾರ ಅಥವಾ ಏನ್ ಕತೆ ಅಂತ? ಖಂಡಿತ ನಿಂತಿ, ಏನು ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಈಗಾಗಲೇ ಜೈಲನ್ನು ಸೇರಿದ್ದಾರೆ. ಅವ್ರಿಗೆ ವಿಚಾರಣೆ ಖೈದಿ ಸಂಖ್ಯೆಯನ್ನು ಕೂಡ ಕೊಡಲಾಗಿದೆ. ಆ ಖೈದಿ ಸಂಖ್ಯೆಯನ್ನ ಈಗಾಗಲೇ ಅವರ ಅಭಿಮಾನಿಗಳು ಎಲ್ಲೆಡೆಯೂ ಕೂಡ ಮೊಬೈಲ್ ಕವರ್ ಇಂದ ಹಿಡಿದು ಅವರ ಕಾರ್ಗಿರ್ಬೋದು, ಬೈಕ್ ಇರ್ಬೋದು, ಇದೆಲ್ಲಕ್ಕೂ ಕೂಡ ಹಾಕಿ ಅಂದ್ರೆ ಅಭಿಮಾನವನ್ನು ಮೆರೆತಾ ಇದ್ರು. ಇಲ್ಲಿ ಪ್ರಮುಖವಾಗಿರುವಂತ ಪ್ರಶ್ನೆ ಅಂತಂದ್ರೆ, ಯಾರು ಆರೋಪಿ ಸ್ಥಾನದಲ್ಲಿದ್ದಾರೋ ಅವ್ರಿಗೆ ಕಾನೂನಾತ್ಮಕವಾಗಿ ಅವ್ರಿಗೆ ಜೈಲಲ್ಲಿ ಶಿಕ್ಷೆಯೂ ಕೂಡ ಆಗ್ತದೆ, ಜೈಲಲ್ಲಿ ಅವರನ್ನ ಇರಿಸಲಾಗಿದೆ. ಇಂಥ ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ಹುಚ್ಚಾಟ ಬೇಕಾ, ಇಂಥ ಒಂದು ಅಭಿಮಾನ ಬೇಕಾ, ದುರಾಭಿಮಾನ ಅಂತಲೇ ಕರಿಬೇಕಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೇಕು ನಾವು, ಏನು ತಿಳಿದೇ ಇರ್ತಕ್ಕಂತ ಮಗುವಿಗೆ ನೀವು ಖೈದಿ ಬಟ್ಟೆಯನ್ನ ಹಾಕಿ ದರ್ಶನ್ನ ಖೈದಿ ನಂಬರ್ನ ಅಲ್ಲಿ ಅವ್ರಿಗೆ ಹಾಕಿ ಅವ್ರಿಗೆ ಫೋಟೋ ಶೂಟ್ ಮಾಡಿಸ್ತೀರಿ ಅಂತಂದ್ರೆ, ಇದು ನಿಜಕ್ಕೂ ಕೂಡ ಈ ರೀತಿಯ ಒಂದು ಸಮಾಜದಲ್ಲಿ ಈ ರೀತಿಯ ಜನರು ಇರ್ತಾರ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ. ಹೌದು, ಸೆಲೆಬ್ರಿಟಿ ಇರಬಹುದು, ಆ ವ್ಯಕ್ತಿಯ ನಟನೆಗೆ ನೀವು ಅವ್ರಿಗೆ ಅಭಿಮಾನಿಗಳಾಗಿರ್ಬೋದು, ಆದ್ರೆ ನೈಜ ಜೀವನದಲ್ಲಿ ಆ ವ್ಯಕ್ತಿ ಮಾಡಿರುವಂತ ಒಂದು ಹೀನ ಕೃತ್ಯ ಇದೆಯಲ್ಲ, ಆ ಕೃತ್ಯಕ್ಕೆ ಕಾನೂನಾತ್ಮಕವಾಗಿ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗ ವಿಚಾರಣಾ ದಿನ ಕೈಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಬೆಂಬಲ ಸಿಗುವಂತದ್ದು ಎಷ್ಟು ಸರಿ? ಹಾಗಿದ್ರೆ ಈ
ಸಮಾಜ ಯಾವಾಗ ವಿರೋಧವನ್ನು ವ್ಯಕ್ತಪಡಿಸುತ್ತೋ ಅಲ್ಲಿವರೆಗೂ ಕೂಡ ಇದು ಜನ ಸರಿಯಾಗೋದಿಲ್ಲ. ಯಾಕಂದ್ರೆ ಅಭಿಮಾನಿಗಳ ಹುಚ್ಚಾಟ ಒಂದ್ ಕಡೆ ಆದ್ರೆ ಅದಕ್ಕೆ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆಕ್ರೋಶಗಳು ಕೂಡ ಹೊರ ಆಗ್ತಾ ಇದ್ದಾರೆ ಒಂದಷ್ಟು ಜನ. ಆದ್ರೆ ಅವರ ಅಭಿಮಾನಿಗಳು ಮಾತ್ರ ಇದನ್ನ ಅಂದ್ರೆ ಏನೋ ಒಂದ್ ಕಡೆ ದರ್ಶನ್ ಏನು ಮಾಡಿಲ್ಲ ಅನ್ನುವಂತ ರೀತಿಯಾಗಿ ಬಿಂಬಿಸ್ತಾ ಅವರ ಕೈದಿ ನಂಬರ್ ಅನ್ನು ಕೂಡ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇದು ನಿಜಕ್ಕೂ ದರ್ಶನ್ಗೂ ಕೂಡ ಅಪಮಾನ ಅಂತಲೇ ಹೇಳ್ಬೋದು. ಅದ್ರಲ್ಲೂ ಏನೂ ತಿಳಿದೇ ಇರ್ತಕ್ಕಂಥ ಮಗುವಿಗೆ ಈ ರೀತಿ ಕೈದಿ ಬಟ್ಟೆಯನ್ನ ಹಾಕಿ ಅವನ ದರ್ಶನ್ನ ಕೈದಿ ಸಂಖ್ಯೆಯನ್ನ ಹಾಕಿರುವಂತ ಇದೆಯಲ್ಲ, ನಿಜಕ್ಕೂ ದೌರ್ಭಾಗ್ಯ. ಈ ರೀತಿಯ ಎಲ್ಲರೂ ಕೂಡ ಸಮಾಜ ಒಂದು ಕೂಡ ಮೂಡುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಡೀಟೇಲ್ಸ್ಗಾಗಿ.